ಇವತ್ತೇನು ಬೇರೆ ಕಡೆಗೆ ನಿಗದಿ ಮಾಡಿರಿ ಅದೇ ನಿರ್ಣಯವನ್ನು ಇಲ್ಲಿ ಕೂಡ ನಿಗದಿ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಹೋರಾಟ ನಿಲ್ಲೋದಿಲ್ಲ. ನೀವು ತಿಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಇವತ್ತು ಈ ಹೋರಾಟ ನಿಲ್ಲೋದಿಲ್ಲ. ಬಹಳ ದೊಡ್ಡ ಪ್ರಮಾಣದ ಒಂದು ಸಮಾವೇಶವನ್ನ ಮಾಡಿ ಇಡೀ ಬೀದರ್ ಜಿಲ್ಲೆಯನ್ನೇ ಬಂದ್ ಮಾಡತಕ್ಕಂತ ಶಕ್ತಿ ನಮ್ಮ ರೈತರಲ್ಲಿದೆ ಅಂತಕ್ಕಂಥ ಮಾತನ್ನು ಇವತ್ತು ಜಿಲ್ಲಾಡಳಿತಕ್ಕೆ ಹೇಳಲಿಕ್ಕೆ ಬಂದಿದ್ದೀವಿ. ಇವತ್ತು ನೋಡ್ರಿ ಎಷ್ಟು ಸಂಕಷ್ಟದಲ್ಲಿದ್ದೀವಿ ನಾವು. ಈ ವರ್ಷ ವಿಪರೀತ ಮಳೆಯಾಗಿ ಬೇರೆ ಬೆಳೆ ಎಲ್ಲ ನಷ್ಟ ಆಗಿ ಹೋಗಿದೆ ಬೀದರ್ ಜಿಲ್ಲೆಯಲ್ಲಿ. ಬೀದರಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದೀವಿ. ಇವತ್ತು ಉದ್ದಿನ ಬೆಳೆ ನಾಶ ಆಗಿದೆ, ತೊಗರಿ ಬೆಳೆ ನಾಶ ಆಗಿದೆ, ಸೂರ್ಯಕಾಂತಿ ನಾಶ ಆಗಿದೆ, ನಮ್ಮಲ್ಲಿ ಜೋಳ ನಾಶ ಆಗಿದೆ, ಹತ್ತಿ ನಾಶ ಆಗಿದೆ. ಎಲ್ಲ ಬೆಳೆಗಳು ಇವತ್ತು ನಾಶ ಆಗಿವೆ. ಏನು ಒಂದಿಷ್ಟು ಇದ್ದದ್ರಲ್ಲಿ ಬಂದಂತ ಬೆಳೆಯನ್ನ ಒಂದು ಉತ್ತಮ ಬೆಲೆಗೆ ಮಾರಿಕೊಳ್ಬೇಕಂತಂದ್ರೆ ಈ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಅತಿವೃಷ್ಟ ಪರಿಹಾರ ಯಾರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಸ್ವತಃ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳೇ ವೈಮಾನಿಕ ಸಮೀಕ್ಷೆ ಮಾಡಿ ನಾವು ತಕ್ಷಣವನ್ನೇ ನಿಮಗೆ ಪರಿಹಾರ ಘೋಷಣೆ ಮಾಡ್ತೀವಂತ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಮಗೆ ತಿಳಿಸಿದ್ರು. ಆದ್ರೆ ಇದುವರೆಗೆ ಯಾವೊಬ್ಬ ರೈತರ ಖಾತೆಗೆ ಪರಿಹಾರ ಹಣ ಬಂದಿಲ್ಲ. ನಾವು ರಾಯಚೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಹೇಳಿದ ಕಾಲಕ್ಕೇನು ಲಿಸ್ಟ್ ಅಲ್ಲಿಗೆ ಹೋಗಿದೆ, ಇಲ್ಲಿಗೆ ಹೋಗಿದೆ ಅಂತ ಇದನ್ನೇ ಹೇಳ್ತಾರೆ ಹೊರತು ಕೇಂದ್ರದಿಂದ 3020 ಕೋಟಿ ಬಂದಿದೆ. ರಾಜ್ಯ ಸರ್ಕಾರ ಅದಕ್ಕೊಂದಿಷ್ಟು ಸೇರಿಸಿ ಸೂಕ್ತವಾದಂತಹ ಪರಿಹಾರ ಕೊಡಲಿಕ್ಕೆ ಕೂಡ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಯಾಕೆ ನಾವು ಕಬ್ಬಿಗೆ ಹೆಚ್ಚಿನ ಬೆಲೆ ಕೇಳ್ತೀವಿ ಅಂತಂದ್ರೆ, ನಾವು ಕಬ್ಬು ಬೆಳೆಸಲಿಕ್ಕೆ ಪ್ರತಿಯೊಂದು ಬೆಳೆ ಬೆಳೆಸಲಿಕ್ಕೆ ಇವತ್ತೇನಂತಂದ್ರೆ ದುಬಾರಿ ಬಂಡವಾಳ ನಾವು ಹಾಕ್ಬೇಕಾಗ್ತದೆ. ಇವತ್ತು ಗೊಬ್ಬರದ ರೇಟ್ ಹೆಚ್ಚಾಗಿದೆ, ಔಷಧ ರೇಟ್ ಹೆಚ್ಚಾಗಿದೆ, ಕೂಲಿ ರೇಟ್ ಹೆಚ್ಚಾಗಿದೆ, ಟ್ರ್ಯಾಕ್ಟರ್ ಬೆಲೆ ಗಗನಕ್ಕೇರಿದೆ, ಡೀಸೆಲ್ ಬೆಲೆ ಗಗನಕ್ಕೇರಿದೆ, ಕಬ್ಬಿಣದ ಬೆಲೆ ಗಗನಕ್ಕೇರಿದೆ. ಎಲ್ಲವೂ ಏನಂತಂದ್ರೆ ಇವತ್ತು ನಾವು ಹೆಚ್ಚಿನ ಬೆಲೆಗೆ ಕೊಂಡುಕೊಂಡು ಇವತ್ತು ಬೆಳೆ ಬೆಳೆಸಬೇಕಾಗಿದೆ. ಆದರೆ ನಾವು ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕವಾದಂತಹ ಬೆಲೆ ನಿಗದಿ ಮಾಡಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಇವತ್ತು ಕೇಂದ್ರ ಏನ್ ಹೇಳಿದೆ 3500 ಕೊಡಬೇಕಂತ ಹೇಳಿದೆ, ಅದು ಎಲ್ಲಿ ಜಾರಿ ಆಗ್ತಾ ಇಲ್ಲ. ಇದೆಲ್ಲ ಗೊತ್ತಿಲ್ಲ ನಮ್ಮ ಮೋದಿ ಅವರಿಗೆ, ನಮ್ಮ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಟೆಲಿಜೆನ್ಸಿ ಏಜೆನ್ಸಿ ಇರ್ತದೆ. ಅವ್ರ ಮುಖಾಂತರ ಎಲ್ಲ ತಿಳ್ಕೊಂತಾರೆ ಅವರು. ಆದ್ರೆ ನಮಗೇನು ಪರಿಹಾರ ಕೊಡಬೇಕು ಅದು ಇವತ್ತು ಕೊಡ್ಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಆ ಕಾರಣ ಇವತ್ತು ಬರೀ ರೈತರದ್ದು ಏನಂತಂದ್ರೆ ಇವತ್ತು ಕಬ್ಬು ಬೆಳೆಯಿಂದ ಸಾಕಷ್ಟು ಹಣ ಹೋಗ್ತದೆ. ಇವತ್ತು ಕಬ್ಬಿನ ಉತ್ಪನ್ನದಿಂದ ಕಾಟಂಬಿ ತಯಾರಾಗ್ತದೆ, ಸ್ಪಿರಿಟ್ ತಯಾರಾಗ್ತದೆ, ಎಥೆನಾಲ್ ತಯಾರಾಗ್ತದೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಇದರಿಂದ. ಆದ್ರೆ ಕಬ್ಬು ಬೆಳೆದಂತ ರೈತನಿಗೆ ಏನಂತಂದ್ರೆ ಕಷ್ಟಪಟ್ಟು ಹಗಲು ರಾತ್ರಿ ನೀರ್ ಕಟ್ಲಿಕ್ಕೆ ಹೋಗ್ತಾನೆ ನಮ್ಮ ರೈತ. ಹಾವೇನು ಚೋಳೇನು ಯಾವುದು ಲೆಕ್ಕಿಲ್ಲದೆ ರಾತ್ರಿ ಹಗಲು ದುಡಿದು ಇವರಿಗೆಲ್ಲ ಇಡೀ ರಾಜ್ಯದ ಬೊಕ್ಕಸಕ್ಕೆ ಒಂದು ಆದಾಯವನ್ನು ತರ್ತಕ್ಕಂತ ಕಬ್ಬು ಬೆಳೆಗೆ ಇವರು ಸೂಕ್ತ ಬೆಲೆ ನಿರ್ಣಯ ಮಾಡೋದಿಲ್ಲ ಅಂತಂದ್ರೆ ಏನಿದು? ಮತ್ತೆ ಹಳೆ ಬಾಕಿ ಕೂಡ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ. ನಾವು ಏನು ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿರ್ತೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ 2 ಕಂತಿನಲ್ಲಿ ಹಣ ಕೊಡಬೇಕಂತಿದೆ, ಅದನ್ನು ಕೊಡೋದೇ ಇಲ್ಲ. ಬಹಳಷ್ಟು ಏನಂತಂದ್ರೆ ತಡ ಮಾಡಿ ನಮಗೆ ಕೊಟ್ಟು ಇವತ್ತು ರೈತರನ್ನ ಕಂಗಾಲಾಗಿ